ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಡಿಸೆಂಬರ್ 7 ಜಗನ್ಮೋಹನ ಅರಮನೆಯಲ್ಲಿ ಶ್ರೀ ಜಯಚಾಮರಾಜ ಅರಸು ಎಜುಕೇಷನ್ ಟ್ರಸ್ಟ್, ಅರಸು ಮಂಡಳಿ ಸಂಘ ಮೈಸೂರು, ಅರಸು ಅಸೋಸಿಯೇಷನ್ ಬೆಂಗಳೂರು ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಗಜಾನನ ಶರ್ಮಾ ಅವರ ರಾಜಮಾತೆ ಕೆಂಪನಂಜಮ್ಮಣ್ಣಿ ಮಾದರಿ ಮೈಸೂರಿನ ತಾಯಿ ಬೇರು ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ರಾಜ ವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್, ಕಪ್ಪಡಿ ಶ್ರೀ ಕ್ಷೇತ್ರದ ಪೀಠಾಧಿಪತಿಗಳಾದ ಶ್ರೀ ವರ್ಚಸ್ವಿ ಶ್ರೀಕಂಠ ಸಿದ್ದಲಿಂಗರಾಜೆ ಅರಸ್, ವಿಭಾಗೀಯ ದಾಖಲೆಗಳ ಕಚೇರಿಯ ನಿವೃತ್ತ ಉಪನಿರ್ದೇಶಕಿ ಡಾಕ್ಟರ್ ಜೆ.ವಿ. ಗಾಯತ್ರಿ, ಮಹಾರಾಣಿ ಮಹಿಳಾ ಕಲಾ ಕಾಲೇಜು ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಬಿ.ವಿ. ಸುಧಾಮಣಿ, ಟ್ರಸ್ಟ್ ಉಪಾಧ್ಯಕ್ಷೆ ಡಾಕ್ಟರ್ ಭಾರತಿ ಶ್ರೀಧರ್ ರಾಜ್ ಅರಸ್, ಕಾರ್ಯದರ್ಶಿ ಮಹೇಶ್ ಎನ್ ಅರಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರಜಾಪ್ರೀತಿಗೆ ಹೆಸರಾದ ಆಧುನಿಕ ಮೈಸೂರಿನ ತಾಯಿ ಬೇರು ಎಂದು ಕರೆಸಿಕೊಂಡಿರುವ ಶ್ರೀಮನ್ ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರ ಸಂಕ್ಷಿಪ್ತ ಪರಿಚಯಗೊಳಿಸಲು ಹರ್ಷಿಸುತ್ತೇವೆ. ಇವರು ಸುಪ್ರಸಿದ್ಧ ಕಳಲೆಯ ಮಲ್ಲರಾಜ ಅರಸರ ಸಂತತಿಗೆ ಸೇರಿದ ಚಿಕ್ಕ ನರಸೆ ಅರಸು ಮತ್ತು ಕೆಂಪನಂಜಮ್ಮಣ್ಣಿಯವರ ಪುತ್ರಿ. ಇವರ ಜನನ ಶಕ 1789 ಅಕ್ಷಯ ಸಂವತ್ಸರದ ಜ್ಯೇಷ್ಠ ಬಹುಳ ಸಪ್ತಮಿ, ಅಂದರೆ 1866 ಜುಲೈ 4. ಇವರಿಗೆ ಕಾಂತಮ್ಮಣ್ಣಿ ಎಂಬ ಸಹೋದರಿ ಮತ್ತು ಕಾಂತರಾಜ ಅರಸು ಎಂಬ ಸಹೋದರರು ಇದ್ದರು. ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರು ಇಂಗ್ಲಿಷ್, ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು. ಅಲ್ಲದೆ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರು. ಮಹಾರಾಣಿಯವರಾದ ಮೇಲೆ ಗೆಳತಿ ಲೇಡಿ ಮೆಕೆನ್ ಅವರನ್ನು ಸಂಭಾಷಣೆ ಮಾಡುವ ಮೂಲಕ ಇಂಗ್ಲಿಷ್ ಜ್ಞಾನವನ್ನು ಹೆಚ್ಚಿಸಿಕೊಂಡಿದ್ದರು. 1874, 77 ಮತ್ತು 78ರ ಅವಧಿಯಲ್ಲಿ ರಾಜ್ಯದಲ್ಲಿ ಮಳೆ ಆಗದೆ ಕ್ಷಾಮ ಕಾಣಿಸಿಕೊಂಡಿರುತ್ತದೆ. ಇದರ ವಿವಾಹದ ಹಿಂದಿನ ದಿನ ಶುಭ ಸೂಚಕವೋ ಏನೋ ಎಂಬಂತೆ 1878ರ ಮೇ 24 ಮತ್ತು 25ರಂದು ದೊಡ್ಡ ಮಳೆಯಾಗುತ್ತದೆ. 1881ರಲ್ಲಿ ಮಾರ್ಚ್ 11ರಂದು ಜಯಲಕ್ಷ್ಮಣಿ ಎಂಬ ಪುತ್ರಿಯು ಜನನವಾಗುತ್ತಾರೆ. ಇದೇ ವೇಳೆ ಕೈ ಬಿಟ್ಟು ಹೋಗಿದ್ದ ರಾಜ್ಯದೂತರು ಮಹಾರಾಜರಿಗೆ ಮರಳಿ ಲಭಿಸಿದ್ದಾರೆ. ಇವತ್ತಿನ ದಿನ ಅರಮನೆಯ ಸೌಂದರ್ಯವನ್ನು ನಾನು ಬಣ್ಣಿಸಬೇಕಾಗಿಲ್ಲ, ನೀವೆಲ್ಲರಿಗೂ ಇದು ತಿಳಿದಿರುವಂತಹ ವಿಷಯ. ಇದಲ್ಲದೆ ಇವರ ರಾಜ್ಯಭಾರದ ಕಾಲದಲ್ಲಿ ಚಾಮರಾಜೇಂದ್ರ ಕಿತ್ತಳೆಯ ಸ್ಥಾಪನೆ ಕಾರ್ಯಕಾರಕ. ಇನ್ನು ಇದಲ್ಲದೆ ಜನಸಂಖ್ಯೆ ಮೈಸೂರು ಸಂಸ್ಥಾನದಲ್ಲಿ ಹೆಚ್ಚಾಯಿತು. ಮೈಸೂರಿನಲ್ಲಿ ಸೀತಾವಿಲಾಸ ಮತ್ತು ಚಾಮರಾಜ ಅಗ್ರಹಾರಗಳು ನಿರ್ಮಾಣವಾದಂತೆ ಬೆಂಗಳೂರಿನಲ್ಲಿ ಕೂಡ ಅನೇಕ ಬಡಾವಣೆಗಳನ್ನು ಕಾಣಿಸುತ್ತವೆ. ಇನ್ನು ಮಳೆಯ ಸಂವಿಧಾನದ ಸ್ಮರಣೀಯ ಕೊಡುಗೆ ಬೆಂಗಳೂರು ಮತ್ತು ಮೈಸೂರು ಜನತೆಗೆ ನಿರ್ಮಿಸಿದ ಕುಡಿಯುವ ನೀರಿನ ವ್ಯವಸ್ಥೆ, ಬೆಂಗಳೂರಿನಲ್ಲಿ ಹೆಸರುಘಟ್ಟದ ಕಾಲುವೆ ತೋಡುವಿಕೆ, ಅಲ್ಲದೆ ಮೈಸೂರಿನಲ್ಲಿ ಇಂದಿನ ಬಿಡಿ ವಾಟರ್ ವರ್ಕ್ಸ್ ಸ್ಥಾಪನೆ, ಇವೆಲ್ಲವೂ ಅವರ ಕಾಲದಲ್ಲಿ ಕಂಡುಬಂದಂತಹ ಕಾರ್ಯಕ್ರಮಗಳು. ಇದಲ್ಲದೆ ಅಳಲೆಕಟ್ಟೆ ಅಣೆಕಟ್ಟು ಕಾಲುವೆಗಳ ಜೀರ್ಣೋದ್ಧಾರ, ಎಡತಲೆ ಬಳಿ ಕಾವೇರಿ ನದಿಗೆ, ಕಳಸದ ಬಳಿ ಭದ್ರಾ ನದಿಗೆ, ಹಳೆನರಸೀಪುರದ ಬಳಿ ಹೇಮಾವತಿ ನದಿಗೆ ಸೇತುವೆಯನ್ನು ಕೂಡ ನಿರ್ಮಿಸಲಾಗಿದೆ. ಇನ್ನು ಇದಕ್ಕಿಂತ ಇನ್ನು ಬಹಳ ಮುಖ್ಯವಾದಂಥ ಇನ್ನೊಂದು ಸಾಧನೆ ಅಂತ ಹೇಳಿದರೆ 1879ರಲ್ಲಿ ಲಾಲ್ಬಾಗ್ನ ಉದ್ಯಾನದಲ್ಲಿ ಗಾಜಿನ ಮನೆಯ ಸ್ಥಾಪನೆ. ಇದೆಲ್ಲವನ್ನು ಗಮನಿಸಿದಂತಹ ಸರ್ಕಾರ ಇವರಿಗೆ 19 ಕುಶಾಲತೋಪುಗಳ ಗೌರವವನ್ನು ನೀಡಿತ್ತು. ಇದಲ್ಲದೆ ನಗರಗಳು ಬೆಳೆದಂತೆ ರಸ್ತೆ, ರೈಲು ನಿರ್ಮಾಣಗಳು ಕಾಣಿಸಿಕೊಂಡವು. ಈ ಎಲ್ಲ ನಿರ್ಮಾಣಗಳನ್ನು ನಾವು ಗಮನಿಸಬೇಕಾದಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ. ಇದೇನು ಸೂಚಿಸುತ್ತೆ ಅಂದರೆ ಬಜೆಟ್ನಲ್ಲಿ ಮಿತವ್ಯಯಕ್ಕಾಗಿ ಅಂದಿನ ಸರ್ಕಾರ ಕೊಡುತ್ತಿದ್ದಂತಹ ಗಮನ. ಇದೆಲ್ಲವನ್ನೂ ಪರಿಶೀಲಿಸಿ ನೋಡಿದಾಗ ನಮಗೆ ಕೆಂಪನಂಜಮ್ಮಣ್ಣಿ ಅವರ ಸಾಧನೆಗಳನ್ನು ನೋಡಿದರೆ ಗಂಡ ಮತ್ತು ಮಗನ ನಡುವೆ ರಾಜ್ಯವಾಳಿಕೆ ಕೆಂಪನಂಜಮ್ಮಣ್ಣಿಯವರ ಸಾಧನೆಗಳು ಸ್ಮರಣೀಯ ಮತ್ತು ಅನನ್ಯ. ಶಿ ಈಸ್ ಎನ್ ಎಕ್ಸಾಂಪಲ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ವರ್ಚು. ಇವರ ಜೀವನವನ್ನು
ಒಂದಷ್ಟು ಆದರ್ಶಗಳೇ ಕಾಣಿಸಿಕೊಳ್ಳುತ್ತದೆ. ಅವರು ಎಲ್ಲ ಅರ್ಥದಲ್ಲೂ ಪ್ರೌಢ ಹಿರಿಯ. ಇವರ ಪ್ರೇರಣೆ ನಿಮಗೆ ಇಲ್ಲ. ಇವರ ಪ್ರೇರಣೆಯಿಂದ ಕೃಷ್ಣರಾಜ ಸಾಗರ ನಿರ್ಮಾಣ ಕಾಣಿಸಿಕೊಂಡು ಇದೆಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಅತ್ಯಂತ ಹತ್ತಿರವಾಗಿರುವಂಥ ಶ್ರೀ ವಾಣವಿಲಾಸ ಬಾಲಿಕ ಶಾಲೆಯ ಸ್ಥಾಪನೆಗೆ ಇವರೇ ಪ್ರೇರಣೆ. ಶ್ರೀಕಂಠರ ಆಡಳಿತ 1902ರಲ್ಲಿ ಕೊನೆಗೊಂಡವು. ಮೈಸೂರು ಸಂಸ್ಥಾನದ ಆಡಳಿತದಲ್ಲಿ ಮಗನಿಗೆ ಮಾರ್ಗದರ್ಶನ ಮಾಡುತ್ತಾ ಇದೆ. ಇದು ಇಂತಹ ಮಹಾಚೇತನವನ್ನು ನಾವು ಇಂದು ಸ್ಮರಿಸಿಕೊಂಡಿದ್ದೀವಿ. ಈ ಚೇತನಕ್ಕೆ ನನ್ನ ಅನಂತ ಅಮನಗಳು. ನಮ್ಮ ಟ್ರಸ್ಟಿಯಾದ ಸರ್ದಾರ್ ಟಿ ಶ್ರೀಕಂಠರಾಜಯ್ಯರ ಪ್ರಯತ್ನದಿಂದ ಶ್ರೀ ವಾಣಿಸ್ ವಿಲಾಸ್ ಸಂವಿಧಾನದವರ ಜನ್ಮ ದಿನಾಂಕವನ್ನು 4/7/1866 ಎಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಸರ್ದಾರ್ ಡಿ ಶ್ರೀಕಂಠರಾಜಯ್ಯರಿಗೆ ಶ್ರೀ ಜಯಚಾಮರಾಜ ಅರಸು ಎಜುಕೇಷನ್ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ವಂದನೆಗಳು. ಈ ಒಂದು ಮಾಡರ್ನ್ ವರ್ಲ್ಡ್ ಆಧುನಿಕ ಬದುಕು ಹಳೆಯನ್ನೆಲ್ಲ ನಾವು ಬಂತು ಮುಂದೆ ಮಾತ್ರ ಹೇಗೆ ಜೀವನ ನಡೆಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ನಾಡಿನ ಸಂಸ್ಕೃತಿ, ಸಂಪ್ರದಾಯಗಳನ್ನೆಲ್ಲ ಮರ್ತೋಗ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಗಜಾನನ ಶರ್ಮಾ ಅವರು ಸುಮಾರು 2-3 ವರ್ಷದ ಕಾಲ ಸಾಧನೆ ಮಾಡಿ ಹಲವಾರು ವಿಚಾರಗಳನ್ನ ಸಂಗ್ರಹಿಸಿ ಈ ಒಂದು ಉತ್ತಮವಾದಂತಹ ಐತಿಹಾಸಿಕ ಕಾದಂಬರಿಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಆದರೆ ಇವತ್ತು ನನ್ನ ಎರಡು ಕನಸುಗಳು ಈಡೇರಿದೆ. ಮೊದಲನೆಯದು, ನಾನು ಬರಲಿಗೆ ಹೋಗಿ ರಾಜಮಾತೆ ಕೆಂಪಣ್ಣನವರ ಕುಲ ದೇವರಾದ ಲಕ್ಷ್ಮೀಕಾಂತ ಸ್ವಾಮಿಯನ್ನ ದರ್ಶನ ಮಾಡಿಕೊಂಡು ಬರಬೇಕು ಅಂತ ಇವತ್ತು ಕುಟುಂಬದ ಜೊತೆಗೆ ಅಲ್ಲಿ ಹೋಗಿ ರಾಜಮಾತೆ ಕೆಂಪಣ್ಣನವರ ತಿಥಿಯನ್ನ ಲಕ್ಷ್ಮೀಕಾಂತ ಸ್ವಾಮಿಯ ಅಡಿದಾವಲಿಯಲ್ಲಿಟ್ಟು ಒಂದು ಪೂಜಾ ಕೈಂಕರ್ಯವನ್ನ ನಡೆಸಿ ಬಂದೆ. ಅದು ಮೊದಲನೆಯದನ್ನೇ. ಆದರೆ ಇಡೀ ಕೆಂಪಣ್ಣನವರ ಕಾದಂಬರಿಯನ್ನು ಬರೆಯುವಾಗ ನನ್ನೊಳಗಿದ್ದು ಒಂದು ಆಸೆ, ಇದೇನಾದರೂ ಮೈಸೂರಿನಲ್ಲಿ ಬಿಡುಗಡೆಯಾದರೆ ಅದು ನನಗೊಂದು ಧನ್ಯತೆ ಅಂತ. ಆದರೆ ಇವತ್ತು ಯಾವ ನೆಲದಲ್ಲಿ ಅಂತಹ ಮಹಾ ಚೈತನ್ಯ ಕೇವಲ 7.5 ವರ್ಷಗಳಲ್ಲಿ ಮುಂದಿನ 100 ವರ್ಷಗಳಿಗೆ ಸಾಧ್ಯವಾಗದಂತಹ ಪ್ರಗತಿಯನ್ನು ಸಾಧಿಸಿರುವಂತಹ ರಾಜಮಾತೆಯವರು ಓಡಾಡಿದ್ದಾರೆ. ಯಾವ ಜಾಗದಲ್ಲಿ ಅಂತಹ ಪುಣ್ಯ ಜೀವಿಗಳು, ಮೈಸೂರು ಒಡೆಯ ವಂಶದ ಗಟ್ಟಿ ಮತ್ತು ಚೈತನ್ಯಪೂರ್ಣ ಜೀವಗಳು ಉಸಿರಾಡಿದ್ದವು, ಆ ಜಾಗದಲ್ಲಿ ಈ ಕೃತಿ ಬಿಡುಗಡೆ ಆಗ್ತಿದೆ ಅಂತಂದ್ರೆ ಇದು ನನ್ನ ಜನ್ಮದ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಈ ನೆಲ ಇದೆಯಲ್ಲ, ಇದು ಸಾಧಾರಣ ನೆಲವಲ್ಲ. ಭಾರತದಲ್ಲಿ ಮೊಟ್ಟ ಮೊದಲ ವಿದ್ಯುತ್ ದೀಪ ಬೆಳಗಿರುವ ಕಾರಣ ಏನಾದರೂ ಇದ್ದರೆ ಅದು ಈ ಮೈಸೂರಿನ ಈ ರಾಜಮನೆತನದ ಈ ಕಾರಣ. ಆಶ್ಚರ್ಯ ಅನಿಸಬಹುದು ನಿಮಗೆ. ಥಾಮಸ್ ಆಲ್ವಾ ಎಡಿಸನ್ ಬಲ್ಬನ್ನು ಕಂಡುಹಿಡಿದು 1879ರಲ್ಲಿ. ಆದರೆ ಮೈಸೂರು ಅರಮನೆಯ ಆವರಣದಲ್ಲಿ ವಿದ್ಯುತ್ ದೀಪ ಬೆಳೆದಿದ್ದು 1878ರ ಮೇ 26ರಂದು. ಹೇಗೆ ಸಾಧ್ಯ? ಇದು ಸುಳ್ಳು ಕಥೆ ಎನಿಸಬಹುದು ನಿಮಗೆ. ಆಗ 10ನೇ ಚಾಮರಾಜೇಂದ್ರ ಒಡೆಯರ್ ಮತ್ತು ಕಡಲೆಯ ಒಂದು ಕೆಂಪನಂಜಾದೇವಿ ಅವರಿಬ್ಬರ ಮದುವೆ ನಡೆದಿದ್ದು ತಾವು ಆಗ ಪಿಪಿಟಿಯಲ್ಲಿ ನೋಡಿದ್ರಿ. ಮೇ 26, 1878. ಅದಕ್ಕಿಂತ 2 ವರ್ಷಗಳ ಕಾಲ ಭೀಕರ ಬರಗಾಲ ಬಂದು ಇಡೀ ರಾಜ್ಯದಲ್ಲಿ 1/5 ಜನ
ತೀರಿ ಹೋಗಿದ್ದು. ಜಾನುವಾರುಗಳಿಗೆ ಒಂದು ಸಂಕಷ್ಟ ಅಲ್ಲ. ಈ ಮದುವೆ ನಿಶ್ಚಿತವಾಗಿ ನಾಡಿದ್ದು ಮದುವೆ ಎನ್ನುವಾಗ ಆ ಧಾತು ಈಶ್ವರಿ ಸಂಸ್ಥಾನಗಳ ಬರಗಾಲವನ್ನು ನೀಡುತ್ತೆ ಮಳೆ ಬಂತು. ಅದಕ್ಕೆ ಕಾರಣ ಈ ವಧು ಈ ಅರಮನೆಗೆ ಕಾಲಿಟ್ಟಿರುವಂತಹ ಶುಭಗಳಿವೆ. ಅದೇ ಕಾಲದಲ್ಲಿ ಇಂಗ್ಲೆಂಡಿನಿಂದ ಡೈನಾಮೋ ಕಳಿಸಿ, ಇಂಜಿನ್ನಿಂದ ಓಡುವಂತಹ ಡೈನಾಮೋವನ್ನು ಕಳಿಸಿ 12 ಆರ್ಕ್ ಲ್ಯಾಂಪ್ಗಳು, ಈಗಿನ ಹಾಗೆ ಕೊರಟಿನ ದೀಪ 6 ಲ್ಯಾಂಪ್ಗಳನ್ನು ಉಳಿಸಿ ಅವರ ವಿವಾಹ ಮಂಟಪವನ್ನು ಬೆಳಗಿಸಲಾಯಿತು. ಅಂತಹ ತಾಣ ಇಲ್ಲಿ ಮಾನ್ಯ ಸಂಸದರು ಇರುವುದರಿಂದ ಒಂದು ಮಾತನ್ನು ಹೇಳ್ತೀನಿ. ಇವತ್ತು ಕೂಡ ತಾವು ಭಾರತದ ಇಂಡಿಯನ್ ಎಲೆಕ್ಟ್ರಿಕಲ್ ಹಿಸ್ಟರಿಯನ್ನ ಗೂಗಲ್ ಓಪನ್ ಮಾಡಿದ್ರೆ 1873ರಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ಒಂದು ಎಲೆಕ್ಟ್ರಿಕಲ್ ಎಕ್ಸಿಬಿಷನ್ನಲ್ಲಿ ಮೊಟ್ಟ ಮೊದಲ ದೀಪ ಉಳಿಯಿತು ಅಂತ ಹೇಳ್ತಾರೆ. ಅದು ತಪ್ಪು. ಅದು ಮೊದಲು ಉಳಿದಿದ್ದು ಈ ನಮ್ಮ ಪುಣ್ಯ ನೆಲದಲ್ಲಿ. ಅದರಲ್ಲೂ ಕೆಂಪನ ಮಣ್ಣಿ ಎಂದವರ ವಿವಾಹದ ಮಕ್ಕಳ ಮುಂಬೆಳಕು ವಿದ್ಯುತ್ ದೀಪದಿಂದ, ಎಣ್ಣೆ ಇಲ್ಲದ ಬತ್ತಿ ಇಲ್ಲದ ದೀಪದಿಂದ ಆಯಿತು. ಅದು ಅವರ ಮುಂದಿನ ಬದುಕಿಗೆಲ್ಲ ನಾಂದಿ ಅಂತ ಪುಣ್ಯ ನೆಲ ಇದೆ. ಹಾಗಾಗಿ ಇಲ್ಲಿ ನನ್ನ ಒಂದು ಕೃತಿ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಇವತ್ತಿನ ರಾಜಮಾತೆಯವರು, ಇವತ್ತಿನ ಒಡೆಯರ ವಂಶದ ಕುಡಿಗಳು, ಇವತ್ತಿನ ಮೈಸೂರು ಅರಸು ಜನಾಂಗದ ಅರಸು ಪಂಗಡದ ಎಲ್ಲ ಸೌಲಭ್ಯರು ಜೊತೆಗೆ ಹಿರಿಯೂರಿನ ಅವರು ನೋಡಿ, ಮನುಷ್ಯನಿಗೆ ಹಣ ಸಂದಾಯಕ್ಕೆ ಮುಖ್ಯ ಆಗಿದೆ, ಇವತ್ತು ಋಣ ಸಂದಾಯ ಮುಖ್ಯ ಆಗಿಲ್ಲ. ಕೇವಲ ಋಣ ಸಂದಾಯದ ಕಾರಣಕ್ಕಾಗಿ ಅವರು ಹಿರಿಯೂರಿನಿಂದ ಇಲ್ಲಿ ಭಕ್ತನ ನಡೆಸಿಕೊಂಡು 60 ಜನ ಇಲ್ಲಿ ಬಂದಿದ್ದಾರೆ. ರಾಜಮಾತೆಯವರ ಮಾತನಾಡ್ತಾ ಹೇಳಿದ್ರು, ನಮಗೆ ಡ್ಯಾಮಿನಿಂದ ನೇರವಾಗಿ ನೀರು ಸಿಗ್ತಿದೆಯೋ ಇಲ್ವೋ ಅದರ ವಿರುದ್ಧ ಹೇಳ್ತಾ ಇರುವ ಅಂತರ್ಜಲ ಅವರ ಅಂತರ್ಜಲ ತುಂಬಿದೆ. ಅವರು ಆ ಕೃತಜ್ಞತೆ ಇಲ್ಲಿಗೆ ಬಂದಿದ್ದಾರೆ. ಅದಕ್ಕೆಲ್ಲ ಕಾರಣವಾದ ರಾಜಮಾತೆಯವರ ಓಡಾಡಿರುವಂತಹ ಈ ನೆಲದಲ್ಲಿ ನನ್ನ ಅಕ್ಷರ ಪುಷ್ಪ ಅಳ್ತಾ ಇದೆ ಎನ್ನುವಂತ ಒಂದು ಧನ್ಯತೆಯ ಭಾವ ನನ್ನೊಳಗೆ ತುಂಬಿದೆ. ಪೂಜ್ಯ ತಾಯಿಯವರ ಹೆಸರಲ್ಲಿ ಗುಣಾಂಬರ ಟ್ರಸ್ಟ್ ಅಂತ ಹಿಂದೆ ಶುರು ಮಾಡಿದರು. ಅದು ಚೈಲ್ಡ್ ವೆಲ್ಫೇರ್ ಅಂತ. ಅದು ಸ್ವಲ್ಪ ವಿಶ್ವ ಮಧ್ಯದಲ್ಲಿ ನಿಂತು ಹೋಗಿ ಈಗ ನಾವು ಲಾಸ್ಟ್ ಒಂದು 8 ವರ್ಷದ ಹಿಂದೆ ತಿರ್ಗಾ ರಿವೈವ್ ಮಾಡಿದ್ದೀವಿ. ಅದರಲ್ಲಿ ವರ್ಷ ಕೂಡ ಜಾಸ್ತಿ. ನನ್ನ ಮಗ ನಾನಾದ್ಮೇಲೆ ನನ್ನ ಮಗನಿಗೆ ನಾನು ಯಾವಾಗ ಇದರಿಂದ ಯಾವಾಗ ಹೋಗುತ್ತೆ ಅಂದರೆ ಅದರ ಬೇರೆ ಟ್ರಸ್ಟಿಗಳು ಕೂಡ ಇದ್ದಾರೆ. ಅದರಿಂದ ಬೇಕಾದಷ್ಟು ಕೆಲಸ ಮಾಡಬೇಕು ಅಂತಿದ್ದೀವಿ. ಆದರೆ ನಮ್ಮ ಬೆಂಗಳೂರು ಸಂಘ, ಮೈಸೂರು ಸಂಘ ಅವರು ಸ್ವಲ್ಪ ಕೋಆಪರೇಟ್ ಮಾಡಿ ನಮಗೆ ಅವ್ರ ಅವಶ್ಯಕತೆ ಏನಾಗಿದ್ದರೂ ನಾವು ಖಂಡಿತ ಅವ್ರ ಜೊತೆಗೆ ಜೊತೆಗೆ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಈ ಶಾಲೆಯ ಹೆಚ್ಚು ಆರೋಗ್ಯ ಸಂಸ್ಥೆ, ರಸ್ತೆ, ದೀಪ ಎಲ್ಲ ಇನ್ನೊಂದು ವಿಷಯ ಇನ್ನೊಂದು ಹೇಳಬೇಕಂದ್ರೆ ಹಿಂದೆ ತುಂಬ ವರ್ಷದಿಂದ ನಮ್ಮ ಮನೆಯ ಎಂಪಿ ಆಗಿದ್ದಾಗ ಆಗಿನ ಕೇಂದ್ರದ ಒಬ್ಬರು ಮಂತ್ರಿಗಳು ಬೆಂಗಳೂರಿಗೆ ಅವರು ನೋಡಿ ಬಂದಿದ್ರು. ಅಲ್ಲಿ ಬಂದಾಗ ಫೋಟೋ ಮಾಡಿಬಿಟ್ಟು ಈ ಮಹಾತಾಯಿನ ನಾವು ದಿನ ನೆನೆಸ್ಕೋಬೇಕು, ಪ್ರಾರ್ಥಿಸ್ಮರಣೆ ಅಂತೇಳಿ. ಅವರು ಕೇಂದ್ರ ಮಂತ್ರಿ ಆದ್ರೂ ಅಲ್ಲಿ ಎಲ್ಲರೂ ಬೆನ್ನು ಜನಗಳಿದ್ರು. ಆದರೂ ಒಂದು ಯಾವುದಾದ್ರೂ ಹೆಸಿಟೇಟ್ ಮಾಡಿದ್ರೆ ಅದಕ್ಕೆ ಸಾಷ್ಟಾಂಗವಾಗಿ ಆ ಫೋಟೋ ನಮಸ್ಕಾರ ಮಾಡಿದ್ರು. ಅದೆಲ್ಲ ಇದೆ. ಇನ್ನೊಂದು ವಿಚಾರ ಅಂದರೆ ನನಗೆ ಅವರಿಗೆಲ್ಲ ಈ ಜನಪದ ಕಾರ್ಯ ಜೊತೆಗೆ ಆಗಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅವರವ್ರದ್ದು ಕಲೆ ಇದು ಪ್ರದರ್ಶನ ಮಾಡೋಕ್ಕೆ ಮತ್ತು ಹೆಣ್ಮಕ್ಳ ಜೊತೆ ಸೇರಿ ಬೇರೆ ಹೊರಗಡೆ ಹೋಗುವ ಅವಕಾಶ ಇದೆ ಅನ್ನೋ ಸಮಯದಲ್ಲಿ ನಮಗೆ ವಾಣಿಜ್ಯ ಶ್ರೀಗಿಸ್ಕೊಂಡಂತ 1822ರಲ್ಲಿ ಶುರು ಮಾಡಿಕೊಟ್ಟದ್ದು. ಸರಿ, 1922ರಲ್ಲಿ ಶ್ರೀನಲ್ಲಿ ಶುರು ಮಾಡಿಕೊಟ್ರು. ಆ ಕ್ಲಬ್ ಇವತ್ತು ಕೂಡ ಅಲ್ಲಿ ಒಂದು 100 ಜನ ಮೆಂಬರ್ತೀವಿ. ಇವತ್ತು ಕೂಡ ಕ್ಲಬ್ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು ಜನ ಹೇಳ್ತಾರೆ ನಮಗೆ ಎಲ್ಲ ಲಿಂಗ್ವಿಸ್ಟಿಕ್ ಕಡೆ ಕನ್ನಡ ಮತ್ತೆ ಯಾಕೆ ಒಬ್ಬರು ಒಪ್ಪಲ್ಲ ಅಂತ.
ಆದರೆ ನಾವು ಅದನ್ನು ತಪ್ಪು ಅಂತ ಹೇಳಿ ಸಾಕ್ಷಿ ಮಾಡಿದ್ದೀವಿ. ಯಾಕೆ ಅಂದರೆ ಆಮೇಲೆ ಲೇಡೀಸ್ ಕ್ಲಬ್ನಲ್ಲಿ ಯಾವ ವರ್ಷ ಮೀಟಿಂಗ್ ಆದಾಗಲೂ ಎಲೆಕ್ಷನ್ ಆದಾಗಲೂ ಕೂಡ ಹೆಚ್ಚು ಕಡಿಮೆ ಈಗ 3 ವರ್ಷದಲ್ಲಿ ಎಷ್ಟು ಎಲೆಕ್ಷನ್ ಆಗಿದೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ಕೊಂಡಿಲ್ಲ. ಆದರೆ ಆಗಿರೋದ್ರಲ್ಲಿ 98 ಭಾಗ ಯುನಾನಿಮಸ್ ಆಗುತ್ತೆ. ಅದನ್ನು ತೋರಿಸುತ್ತೆ ಎಲ್ಲ ಆದರೂ ಕೂಡ ಅದನ್ನು ಜವಾಬ್ದಾರಿಯಾಗಿ ಯಾವೊಂದು ಒಬ್ಬರು ಏನು ದೇಶ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು ಇವತ್ತು ನಡೀತಾ ಇದೆ. ಅದು ಒಂದು ನಿದರ್ಶನ. ಈಗ ಈ ಬಾಕಿ ವಿಚಾರವಂತೆ ನಾನು ಹೇಳಬೇಕಾದ್ರೆ ನಮ್ಮ ಅರಮನೆ ಕೂಡ ಇವತ್ತು ಇನ್ನು ಮುಂದಕ್ಕೂ ಅನಿವಾಸನವರು ಪ್ರಭಾವ ಇದ್ದೇ ಇರುತ್ತೆ. ನಾವು ಹೇಳಬೇಕು ಅಂದರೆ ನಾವು ದಿನನಿತ್ಯದ ಪೂಜೆ ಆ ದೇವರ ಮನೆ ಕೂಡ ಅನಿವಾಸ ಮನೆ ಅಂತಲೇ ನಾವು ಹೇಳೋದು. ಮತ್ತು ನಾವು ನವರಾತ್ರಿಗಾಗಲಿ ವಿಶೇಷ ಪೂಜೆಗಳನ್ನು ಏನು ಮಾಡಬೇಕಾದ್ರೆ ನಾವು ಅನಿವಾಸ ಮನೆಯಲ್ಲೇ ಪೂಜೆ ಮಾಡೋದು. ಬೇರೆ ನವರಾತ್ರಿ ಪೂಜೆ ಬೇರೆ ಆಗುತ್ತೆ. ಅದು ನಾವು ಮನೆ ಹೆಣ್ಮಕ್ಳು ಪೂಜೆ ಮಾಡಬೇಕಂದ್ರೆ ನಾವು ಅನಿವಾಸ ಮನೆ ಪೂಜೆ ಮಾಡೋದು ಬರ್ತದೆ. ವರ್ಧಂತಿ ಒಂದು ಇದು ಏನು ಮಾಡಬೇಕಾದ್ರೂ ಎಣ್ಣೆ ಶಾಸ್ತ್ರ ಆಗಲಿ ಏನಾದರೂ ಶಾಸ್ತ್ರ ಮಾಡಬೇಕಾದ್ರು ಅದನ್ನು ಮಾಡಿ ಹೋಗ್ತೀವಿ. ಅದು ಇವತ್ತು ನಡೆದು ಬಂದಿದೆ. ಮುಂದೆ ನಡ್ಕೊಂಡು ಹೋಗ್ತಾರೆ. ಮುಂದೆ ಕಳ್ಸ್ಕೊಂಡು ಹೋಗೋದು ಜವಾಬ್ದಾರಿ ಕಳ್ಸ್ಕೊಂಡು ಹೋಗ್ತಾರೆ ಅಂತ ನಾನು ಬಂದಿದ್ದೀನಿ. ಮತ್ತೆ ಕಡೆಯಾಗಿ ಹೇಳಬೇಕು ಅಂದರೆ ಈ 2 ಸಂಘ, ಬೆಂಗಳೂರು ಸಂಘ, ಮೈಸೂರು ಸಂಘ ಈ ಕಾರ್ಯಕ್ರಮ ಮಾಡಬೇಕು ಅಂದಾಗ ಅವರು ತುಂಬ ಹುಮ್ಮಸ್ಸಿಂದ ಬಂದು ಇಲ್ಲ ನಾವೆಲ್ಲ ಜೊತೆ ಸೇರಿ ಮಾಡೋಣ ಇಲ್ಲ ಇದು ನಮಗೆ ನಾವು ಕೊಡೋ ಒಂದು ಗೌರವ ನಾವು ಮಾಡ್ತೀವಿ. ನಮ್ಮ ಮಾತನ್ನು ಅಕ್ಷರಶಃ ಉಳಿಸಿ ಇವತ್ತು ಇಷ್ಟು ಜನ ಬಂದಿದ್ದಾರೆ ಅಂದರೆ ನಾನು ಅವತ್ತು ಜಗನ್ಮೋಹನ್ ಕಲಿಸಿ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ನೋಡಿರಲಿಲ್ಲ. ಅದಕ್ಕೆ ರೈತರು ಅದರಲ್ಲಿ ಭಾಗಿ ಇದೆ. ಇದೇ ಥರ ಮುಂದೆ ಕೆಲಸಗಳು ಕರ್ಕೊಂಡು ಹೋಗ್ತಾ ಇದ್ವಿ. ಜೊತೆಗೆ ನಮ್ಮ ಒಂದು ಮಾತು ಹೇಳಬೇಕಾದ್ರೆ ಯಾವುದೋ ಕಾರಣಕ್ಕೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಅದೇ ಕಾರಣಕ್ಕೆ ಎಷ್ಟೋ ಜನ ನಮ್ಮ ಫ್ರೀಮ್ ಆಫ್ ಇಂಟರ್ನೆಟ್ ಅಂದರೆ ತುಂಬ ಮುಂದೆ ಬುದ್ಧಿ ಬಂದರು. ನಮ್ಮ ಹೆಚ್ಚು ಕಡಿಮೆ ಮೈಸೂರು, ಬೆಂಗಳೂರು, ಕರ್ನಾಟಕ ಹಾಗೆ ನಮ್ಮ ಹೊರದೇಶಕ್ಕೆ ಹೋಗ್ತಾ ಇರೋದು ತುಂಬ ಸಾಮಾನ್ಯ. ಆದರೆ ಹೇಳೋದೇನಾದರೂ ನಮಗೆ ಸ್ಕೋಪ್ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಅದನ್ನು ಎಲ್ಲಿ ಬೇಕಾದರೂ ಹೋಗಿ ಅದನ್ನು ನಮ್ಮ ಧರ್ಮ ನಮ್ಮ ಪರಂಪರೆ ಉಳಿಸ್ಕೊಳ್ಳಿ ಅಂತ ಹೇಳಿ ಎಲ್ಲರೂ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಸ್ಕೊಂಡು ನಮಗೆ ಧರ್ಮ ಮಾಡಿ ಯಾವ ವೃತ್ತಿ ಇಲ್ಲಾದರೂ ಹೇಳಿ ಆದರೆ ಒಂದು ಹೇಳಿ ನಮಗೆ ಮನೆಯನ್ನು ಹೇಳ್ಕೊಡ್ತಾರೆ. ಇದ್ದಾಗ ಏನು ಶ್ಲೋಕ ಹೇಳಬೇಕು, ಆಮೇಲೆ ಶ್ಲೋಕ ಹೇಳಬೇಕು, ವಿದ್ಯಾಭ್ಯಾಸಕ್ಕೆ ಮುಂಚೆ ಏನು ಶ್ಲೋಕ ಹೇಳಬೇಕು ಅಂತ ಅದನ್ನು ಸುಮಾರು ಯಾರು ನಾವು ಬಿಟ್ಟಿಲ್ಲ, ಬೇರೆಯವರು ಬಿಟ್ಟಿಲ್ಲ. ಆದರೆ ಹೊರದೇಶಕ್ಕೆ ಹೋದಾಗ ಸ್ವಲ್ಪ ನಿಂತುಕೊಳ್ಬೋದು. ಅದನ್ನು ನಿಲ್ಲಿಸೋದು ಬೇಡ. ಆ ಸಂಸ್ಕೃತಿ ಆ ಪರಂಪರೆ ಉಳಿಸ್ಕೊಂಡು ಮುಂದುವರಿಲಿ ಅಂತ ಹೇಳಿ ಇವತ್ತಿನ ಇಷ್ಟ ಬಿಡುಗಡೆ ಮಾಡಿದ್ರೆ ತುಂಬ ಸಂತೋಷ. ನಮಗೆ ಸಂತೋಷ, ಅಷ್ಟೇ ಸಂತೋಷ ಎಲ್ಲರೂ ಆಗಿದೆ ಅಂತ ಹೇಳ್ಕೊಂಡು ನಾನು ಮಾತನಾಡಿಸ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.